ಎಲ್ಲರಿಗೂ ನಮಸ್ಕಾರ. ಬಿಗ್ ಬಾಸ್ನ ಈ ಒಂದು ಹೊಸ ವಿಡಿಯೋಕ್ಕೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11ರ ಈ ವಾರದ ಕಳಪೆ ಯಾರು ಮತ್ತು ಉತ್ತಮ ಯಾರು ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಈ ವಾರದ ಉತ್ತಮವನ್ನ ಗೋಲ್ಡ್ ಸುರೇಶ್ ಪಡೆದುಕೊಂಡಿದ್ದಾರೆ ಮತ್ತು ಈ ವಾರದ ಕಳಪೆಯನ್ನ ತ್ರಿವಿಕ್ರಮ್ ಮತ್ತು ಚೈತ್ರ ಕುಂದಾಪುರರವರು ತೆಗೆದುಕೊಂಡಿದ್ದಾರೆ. 12ನೇ ವಾರದ ಈ ವಾರದ ಟಾಸ್ಕ್ ಅನ್ನ ಗೆದ್ದು ಗೋಲ್ಡ್ ಸುರೇಶ್ ಕ್ಯಾಪ್ಟನ್ ಆಗಿದ್ದಾರೆ. ಈ ವಾರದ ಕಳಪೆಯನ್ನ ಇಬ್ರು ಜನನ ಟಾರ್ಗೆಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಚೈತ್ರ ಕುಂದಾಪುರರವರು ಸ್ವಲ್ಪ ಡ್ರಾಮಾ ಮಾಡಿದ್ರು ಅಂತ ಅನ್ನಿಸ್ತು. ಕಳಪೆ ಏನಾದರೆ ನನಗೆ ಕೊಟ್ಬಿಡ್ತಾರೆ ಅನ್ನೋದಕ್ಕೋಸ್ಕರ ನಿನ್ನೆ ಎಪಿಸೋಡ್ನಲ್ಲಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಮನೆಗೆ ಹೋಗ್ತೀನಿ ಅನ್ನೋ ಥರ ಡ್ರಾಮಾ ಮಾಡ್ತಿದ್ರು. 100% ಈ ವಾರ ಇವರಿಗೆ ಕಳಪೆ ಸಿಕ್ಕಿದೆ. ಯಾಕೆಂದರೆ ಅವರಿಗೆ ಡಬಲ್ ಕಳಪೆಯನ್ನು ಕೊಡಬೇಕಾಗಿತ್ತು. ಆದ್ದರಿಂದ ಮನೆಯವರೆಲ್ಲ ಸೇರಿ ತ್ರಿವಿಕ್ರಮ್ ಮತ್ತು ಚೈತ್ರ ಕುಂದಾಪುರರವರಿಗೆ ಕಳಪೆಯನ್ನು ಕೊಟ್ಟಿದ್ದಾರೆ. ಮನೆಯಲ್ಲಿರುವ ಎಲ್ಲ ಸ್ಪರ್ಧಿಗಳು ಸೇರಿ ತ್ರಿವಿಕ್ರಮ್ ರವರಿಗೆ ಕಳಪೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆಯೇ ಸುರೇಶ್ ರವರು ಮತ್ತು ತ್ರಿವಿಕ್ರಮ್ ನಡುವೆ ಜಗಳಗಳು ಮಾತುಗಳು ಆಗುತ್ತಿದೆ. ನನಗೆ 100% ಭವ್ಯಗೌಡರಿಗೆ ಉತ್ತಮ ಸಿಕ್ಕಿದ್ದು ಸರಿ ಇದೆ ಅನಿಸ್ತು. ಈ ವಾರ ಉತ್ತಮ ಬಂದಿರುವುದು ಭವ್ಯಗೌಡರಿಗೆ. ನಿಮ್ಮ ಪ್ರಕಾರ ಭವ್ಯಗೌಡರಿಗೆ ಉತ್ತಮ ಸಿಕ್ಕಿರೋದು ಸರಿ ಇದೆ ಇಲ್ಲ ಯಾರಿಗೆ ಸಿಗಬೇಕಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಬಿಗ್ ಬಾಸಿನ ಹೊಸ ವಿಡಿಯೋ ಅಪ್ಡೇಟ್ಗಾಗಿ ಕಾಯ್ತಾ ಇರಿ. ಹಾಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ.